500 ರೂಪಾಯಿ ಅಷ್ಟೇ. ಮುಂದೆ ಪಾರ್ಕು, ಹಿಂದೆ ಬೀಚು, ಓಸಿಲಿ AC ಗಾಡಿ ಬರುತ್ತೆ, ಜಾಲಿಯಾಗಿರ್ಬೋದು. ನೀವ್ಯಾರು ಸರ್? ನಾನು ಈ ಮನೆಗೆ ಗೈಡು, ಫಿಲಾಸಫರು, ವೆಲ್ವಿಷರು, ಸೆಕ್ಯೂರಿಟಿ ಎಲ್ಲ ನಾನೇ. ನೀವು ನನ್ಗೆ ದಿನಕ್ಕೆ 500 ರೂಪಾಯಿ ಬಾಡಿಗೆ ಕೊಡ್ಬೇಕು. ದೊಡ್ಡವ್ರು ಯಾರಿಲ್ವಾ ಸರ್? ಇದಾರೆ, ಅದೇ ವ್ಯವಹಾರ ಗೊತ್ತಿಲ್ಲ. ಅಮ್ಮ ಹೌದಮ್ಮ, ನನಗ್ ವ್ಯವಹಾರ ಜ್ಞಾನ ಇಲ್ಲ ಅಂತ ನನ್ ಗಂಡನೇ ನಾನ್ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. 2 ವರ್ಷದಿಂದ ನನ್ ಮಗನೇ ನಾನ್ ಸಾಕ್ತಾ ಇರೋದು. ಅವ್ನ್ ಹೇಗ್ ಹೇಳ್ತಾನೋ ಹಾಗ್ ಮಾಡಿಮ್ಮ, ನನಗೇನು ಗೊತ್ತಾಗಲ್ಲ. ಕೇಳಿಸ್ಕೊಂಡ್ರ ಮೇಡಮ್? ಯಾರು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಏನ್ ಹೇಳ್ತಾರೆ ಅನ್ನೋದು ಮುಖ್ಯ. ಸೂಪರ್ ಆಗಿ ನೀರ್ ಬರುತ್ತೆ, ಸ್ನಾನ ಮಾಡಿ, ಕಲರ್ಫುಲ್ ಕನ್ಸ್ ಬೀಳುತ್ತೆ, ಚೆನ್ನಾಗಿ ನಿದ್ದೆ ಮಾಡಿ. ಈ ಮನೆ ಈ ಮನೆ ಇದುವರೆಗೂ ಯಾರು ಕೇಳಿಲ್ಲ. ನೀವ್ ಆಸೆ ಪಡ್ತೀರ ಅಂದ್ಮೇಲೆ 1000 ರೂಪಾಯಿ ಆಗುತ್ತೆ. 1000 ರೂಪಾಯಿನಾ? ಏನ್ ಮೇಡಮ್ ಹಿಂಗ್ ಕೇಳ್ಬಿಟ್ರಿ? ಮನೇನೆ ಸಮುದ್ರ ತರ ಇದೆ. ನಾನೇ ಈ ಮನೇನ ಪೂರ್ತಿಯಾಗಿ ನೋಡಿಲ್ಲ. ಅದೃಷ್ಟ ಇರೋದಾದ್ರೆ ಇರಿ. ಏನ್ ಮೇಡಮ್ 1000 ರೂಪಾಯಿ ಅಂದ ತಕ್ಷಣ ಸಿಡಿ ಸಾಕಾಗೋಯ್ತಾ? ಅದೇ ಹೇಳಿದಲ್ಲ 500 ರೂಪಾಯಿಗೂ ರೂಮ್ ಇದೆ ಅಂತ. ಪರವಾಗಿಲ್ಲ, ಇಲ್ಲೇ ಇರ್ತೀನಿ. ಸೂಪರ್ ಪಾರ್ಟಿ. ಹಂಗಾದ್ರೆ 2000 ರೂಪಾಯಿ ಕೊಡಿ. 2000ನಾ? ಈಗ ತಾನೇ 1000 ಅಂದೆ. ನಿಮ್ಗಿಂತ ಮೊದಲು ಒಂದು ನಾಯಿ ಹೋಯ್ತು ತಾನೆ, ಅದು ಹೆಣ್ಣಾಯ್ತಾನೆ. ಅದ್ರ ಹೆಸರು ರೋಸಿ. ಒಳ್ಳೆ ಐಟಮ್ ಡ್ಯಾನ್ಸರ್ ತರ ಇದ್ದಾಳೆ. ಹಂಗಲ್ಲ ಮೇಡಮ್, ನಮ್ಮ ಏರಿಯಾದಲ್ಲಿ ಪೋಲಿ ನಾಯಿಗಳು ಜಾಸ್ತಿ. ನಿಮ್ ರೋಸಿ ಏನಾದ್ರೂ ಅವ್ರ ಕೈಗೆ ಸಿಗಾಕೊಂಡ್ರೆ ರೋಸ್ಟ್ ಆಗ್ಬಿಡ್ತಾಳೆ. ನಿಮ್ ರೋಸಿ ರೋಸ್ಟ್ ಆಗ್ಬಾರ್ದು ಅಂದ್ರೆ 1000 ರೂಪಾಯಿ ಎಕ್ಸ್ಟ್ರಾ ಕೊಡ್ಲೇಬೇಕು. ಕೊಡ್ತೀನಿ ಬಾ. ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ಮಗಂಗೆ ನೀವೇ ಯಜಮಾನಿ ಅಂತ ಗೊತ್ತಿಲ್ಲದೆ ನಿಮ್ಮನೇ ನಿಮ್ಗೆ ಬಾಡಿಗೆ ಕೊಟ್ಬಿಟ್ಟ. ನಾವಿಲ್ಲಿ ಕೆಲಸ ಸೇರಿ 2 ತಿಂಗಳಾಯ್ತು. ಅಮ್ಮವ್ರ ಆಸ್ಪತ್ರೆಗೆ ಸೇರಿ 2 ದಿನ ಆಯ್ತು. ಅವ್ನು ತಪ್ಪು ಮಾಡ್ಬಿಟ್ಟಿದ್ದಾನೆ. ಇಲ್ಲ, ಬರೀ ಹಿಂದ್ಗಡೆ ಮನೇನ 2 ದಿನಕ್ಕೆ ಬಾಡಿಗೆ ಕೊಟ್ಟಿದ್ವಿ ಅಷ್ಟೇ. ನಾವು ನೋಡಿ, ಈ ಮನೆ ಓನರ್ ನಾನು ಅಂತ ಅವ್ನಿಗೆ ಗೊತ್ತಾಗ್ಬಾರ್ದು. ಯಾವಾಗ ಅವ್ನ ತಂದೆಯಿಂದ ದೂರ ಆದ ಅಂತ ಗೊತ್ತಾಯ್ತು, ಅವಾಗ್ಲೇ ಅಯ್ಯೋ ಅನ್ಸ್ತು. ಎಷ್ಟ್ ದಿನ ಹೇಗಿರ್ತಾನೋ ಇರ್ಲಿ, ಪರವಾಗಿಲ್ಲ. ಹಾಗನ್ಬೇಡಿ ಮಾ, ಆಮೇಲೆ ಮಾತ್ನಲ್ಲೇ ಮಳೆ ಹೊಡೆದ್ಬಿಡ್ತಾನ ಅಷ್ಟೇ ಅವನು. ಅದೇ ನನಗಿಷ್ಟ. ಅದು ನೋಡು, ನಿಮ್ಮಮ್ಮ ದುಡ್ಡು ಕೇಳ್ತಿದ್ದಾರೆ. ಕೊಡಿ ಮೇಡಮ್, ಲಗೇಜ್ ತಗೊಂಬಂದ್ ಕೊಟ್ರು ತಾನೆ. ಏನ್ ರೈಲ್ವೆ ಸ್ಟೇಷನ್ ಕೂಲಿಗಳು ಪುಕ್ಷಟೆ ತಗೊಂಡ್ಬರ್ತಾರ? ಟಿಪ್ಸ್ ತಾನೆ. ಕೊಡಿ 1000 ರೂಪಾಯ? ಬೇರೆ ಬಿಡಿ, 500 ರೂಪಾಯಿ ಕೊಡಿ. ಅಯ್ಯೋ, 100 ರೂಪಾಯಿ ಕೊಡ್ರಿ. ತಗೊಳ್ಳಿ. ಬೇಡಮ್ಮ, ಯಜಮಾನಿ ಹತ್ರ ನೀನು. ಯಜಮಾನಿನ? ಯಾರ ಮುದುಕಿನ? ಅವ್ರ ಪೊಸಿಷನ್ ನೋಡಿದ್ರೆ ವಾಪಸ್ ಬರೋ ಕಂಡೀಷನ್ ಅಲ್ಲೇ ಇಲ್ಲ. ಅಮ್ಮ ಆಲ್ರೆಡಿ ಅವ್ರಿಗೆ ಅಲಾರಾಮ್ ಫಿಕ್ಸ್ ಮಾಡ್ಬಿಟ್ಟವನೆ. ಅಜ್ಜಿಗಲ್ ತಮಟೆ ಹೊಡಿತಾ ಇದ್ದಂಗೆ ನಮಗೆ ದೀಪಾವಳಿನಾ ದೀಪಾವಳಿ. ನೀವ್ಯಾಕೆ ಮೇಡಮ್ ಹಂಗ್ ಬಾಯ್ ಬಿಡ್ತಾ ಇದ್ದೀರಾ? ನಾನೇನೋ ನಿಮ್ಮಮ್ಮನ ಬಗ್ಗೆ ಹೇಳ್ದಂಗೆ, ಅವರು ನಮ್ಮ ಅಜ್ಜಿ. ಸರಿ, ನೀವೋಗಿ ರೆಸ್ಟ್ ತಗೊಳ್ಳಿ. ಅಮ್ಮ, ಅದು ಹೌದು, ಈ 100 ರೂಪಾಯಿ ಇಟ್ಕೊಂಡು ಏನ್ ಮಾಡ್ತೀಯಾ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೋ. ಅದೇ ನಂಗೆ ಗೊತ್ತಾಗ್ತಿಲ್ಲ ಕಣೋ ಅಂತ ಹೇಳಿದ್ರೆ ನಮ್ಮ ಅಪ್ಪ ನೋಡಿಸ್ಬಿಟ್ಟೆ. ಮಂಜ ನಿಂತ್ಕೊ.